ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮತ್ತೆ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನಲ್ಲಿ ಆಯ್ಕೆ ಆಗಿರತಕ್ಕಂಥ ಒಬ್ಬ ಪ್ರಬಲ ಅಭ್ಯರ್ಥಿಯ ವಿಷಯವಾಗಿ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆ ಅಂತಂದ್ರೇ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಭುತ್ವವನ್ನು ಸಾಧಿಸಿರ್ತಕ್ಕಂಥ ಒಂದು ನಾಯಕರು ಇರತಕ್ಕಂಥ ಒಂದು ಜಿಲ್ಲೆ ಅನ್ನುವಂಥ ಭಾವನೆ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಹೀಗಿರುವಾಗ ಈ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ DCC ಬ್ಯಾಂಕಿನ ಒಂದು ಹಣಾಹಣಿ ಚುನಾವಣೆಯಲ್ಲಿ ಎಂತೆಂಥ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯ, ಹಾಗೂ ಅದರ ಜೊತೆಗೆ ಸೌಜಿಗವೂ ಕೂಡ ಆಗುತ್ತಿರತಕ್ಕಂಥದ್ದು ಬಹುತೇಕರಿಗೂ ಎಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಹೀಗಿರುವಾಗ ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಅದು ನನ್ನ ಜನಮಾನಸದಲ್ಲಿ ಉಳಿಯುವಂಥ ಸಂಚಿಕೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದರೆ ಹೃದಯವಂತ ತಂದೆ ಮತ್ತು ಹೃದಯವಂತ ಮಗ ಅವರಿಬ್ಬರ ಒಂದು ರಾಜಕೀಯ ಒಂದು ಏಳಿಗೆಯನ್ನು ನೋಡಿದಾಗ ಈ ರೀತಿಯಾಗಿಯೂ ಕೂಡ ರಾಜಕಾರಣಿಗಳು ಈ ದಿನದಲ್ಲಿಯೂ ಕೂಡ ಇದ್ದಾರೆಯೇ ಅನ್ನುವಂಥ ಭಾವನೆಗಳು ಮೂಡಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಇಬ್ಬರು ರಾಜಕಾರಣಿಗಳಾರು, ಅವರು ಕೂಡ ಬೆಳಗಾವಿ ಜಿಲ್ಲೆಯವರೇ. ಹೀಗಿರುವಾಗ ಅವರ ಒಂದು ಕಾರ್ಯವೈಖರಿ ಜೊತೆಗೆ ಅವರು ನಡೆದುಕೊಳ್ತಿರ್ತಕ್ಕಂಥ ಒಂದು ರೀತಿ ನೀತಿಗಳು ಕೂಡ ಒಂದು ಪಾಠ ಅನ್ನುವಂಥ ಭಾವನೆಯೂ ಕೂಡ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಅವರ ವೈಯಕ್ತಿಕ ವಿಚಾರವನ್ನು ಕೂಡ ನಾನು ಬಹಳ ದಿನಗಳಿಂದ ನೋಡ್ತಾ ಬಂದಿದ್ದೇನೆ. ಯಾಕಂದರೆ ಬೆಳಗಾವಿ ಸಮೀಪದಲ್ಲಿರ್ತಕ್ಕಂಥ ಹಿರೇಬಾಗೇವಾಡಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದರೆ NH4ನಲ್ಲಿ ಒಮ್ಮೆ ಸುಮಾರು ಒಂದು 2-3 ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿತ್ತು, ಅಪಘಾತ ಆಗಿತ್ತು. ಅಲ್ಲಿ ಅಪಘಾತದಲ್ಲಿ ಗಾಯಗೊಂಡಿರ್ತಕ್ಕಂಥವರಿಗೆ ಉಪಚಾರವನ್ನು ಮಾಡಿ ಅವರಿಗೆ 1,00,000 ರೂಪಾಯಿಗಳನ್ನು ಕೊಟ್ಟಂಥ ಮಹಾದಾನಿ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು, ಹಾಗೂ ಬಡವರ ಬಗ್ಗೆ ವಿಶೇಷವಾದ ಕಳಕಳಿ ಹಾಗೂ ಕಾಳಜಿಯನ್ನು ಉಳ್ಳಂಥ ರಾಜಕಾರಣಿ ಇವರು. ಇವರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೇನೆ, ತಿಳಿದಿದ್ದೇನೆ. ಜೊತೆಗೆ ಅವರ ಜೊತೆಗೆ ನಾನು ಸುಮಾರು ಒಂದು 2-3 ಸಾರಿ ಫೋನ್ ಮುಖಾಂತರ ಕೂಡ ಮಾತಾಡಿದ್ದೇನೆ. ಹೀಗಿರುವಾಗ ನಿಜಕ್ಕೂ ಕೂಡ ನನಗೆ ಅಚ್ಚರಿಯಾಗುವಂಥ ವಿಷಯವೇನೆಂದರೆ, ಯಾರೇ ಅವರ ಜೊತೆಗೆ ಸಂಪರ್ಕ ಮಾಡಿದರೆ ಅವರ ಜೊತೆಗೆ ಸಾಕಷ್ಟು ದಿನಗಳ ವರೆಗೆ ಪರಿಚಯ ಇದ್ದಿರ್ತಕ್ಕಂಥವರೇನೋ ಅನ್ನುವಂಥ ಒಂದು ಭಾವನೆಯೊಂದಿಗೆ ಆತ್ಮೀಯತೆಯಿಂದ ಮಾತನಾಡುವಂಥ ಸೌಜನ್ಯವನ್ನು ಹೊಂದಿರತಕ್ಕಂಥ ಸೌಜನ್ಯ ಮೂರ್ತಿ ಈ ಒಬ್ಬ ರಾಜಕಾರಣಿ. ಇಂಥ ರಾಜಕಾರಣಿಯ ಸುಪುತ್ರ ಇವತ್ತು ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದನ್ನು ನೋಡಿದರೆ ಇವರಿಗೆ ಅವರ ಕ್ಷೇತ್ರದಲ್ಲಿ ಶತ್ರುಗಳೇ ಇಲ್ಲ ಏನೋ ಅನ್ನುವಂಥ ಭಾವನೆಯೂ ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ. ಹೀಗಿರಬೇಕಾದ್ರೆ ಆ ರಾಜಕಾರಣಿ ಯಾರು, ಆ ರಾಜಕಾರಣಿ ನಡೆದುಕೊಳ್ತಿರ್ತಕ್ಕಂಥ ರೀತಿ ಏನು, ಜನರ ಜೊತೆಗೆ ಅವರ ಒಡನಾಟ ಎಂಥದ್ದು ಅನ್ನೋದನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ಹೆಮ್ಮೆ ಅನ್ನಿಸ್ತೈತಿ. ನಿಜಕ್ಕೂ ಕೂಡ ನನಗಂತೂ ಹೆಮ್ಮೆ ಅನ್ನಿಸ್ತೈತಿ. ಇಂಥ ರಾಜಕಾರಣಿಯ ಹೆಸರು ಪ್ರಕಾಶ್ ಹುಕ್ಕೇರಿ ಅವರಿಗೆ ನಾನು ಪ್ರೀತಿಯಿಂದ ಅಭಿಮಾನದಿಂದ ಮೀಸೆ ಮಾವ ಅಂತೇಳಿ ಕರಿತೀನಿ. ಮೀಸೆ ಮಾವ. ಯಾಕಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ, ಕೆಲವೊಂದಷ್ಟು ಜನ ರಾಜಕಾರಣಿಗಳಿಗೆ ಮೀಸೆಯಿಂದಲೇ ಅವರಿಗೆ ಒಂದು ಹೆಸರು, ಪ್ರಭಾವ ಹಾಗೂ ವ್ಯಕ್ತಿತ್ವ ರೂಪುಗೊಂಡಿದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಇನ್ನುಳಿದ ಮೀಸೆಗಳ ರಾಜಕಾರಣಿಗಳ ವಿಚಾರವಾಗಿಯೂ ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಹೀಗಿರುವಾಗ ಇವತ್ತು ನಾನು ಪ್ರಸ್ತುತಪಡಿಸ್ತಿರ್ತಕ್ಕಂಥ ಮೀಸೆ ಮಾವ ಪ್ರಕಾಶ್ ಹುಕ್ಕೇರಿ ಅವರು ಮಾಜಿ ಸಚಿವರು, ಸಂಸದರು ಆಗಿದ್ದರು. ಜೊತೆಗೆ ಈಗ ಹಾಲಿ ವಿಧಾನ ಪರಿಷತ್ತಿನ ಶಿಕ್ಷಕರ ಮತಕ್ಷೇತ್ರಗಳಿಂದ ಆರಿಸಿ ಬಂದಿರತಕ್ಕಂಥ ಒಬ್ಬ ಜನಪ್ರಿಯ ನಾಯಕ. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಅವರಿಗೆ ನಾವು ಅಜಾತ ಶತ್ರು ಅಂತೇಳಿ ಕರೆದ್ರೂ ಏನು ತಪ್ಪಿಲ್ಲ. ಇಂಥ ರಾಜಕಾರಣಿ ಬೆಳಗಾವಿ ಜಿಲ್ಲೆಯಲ್ಲಿ ಇರೋದು ಬೆಳಗಾವಿಗರಿಗೆ ಹಾಗೂ ಬೆಳಗಾವಿ ಜಿಲ್ಲೆಯ ಜನತೆಗೆ ಒಂದು ಅಭಿಮಾನ ಹಾಗೂ ಒಂದು ಸ್ಫೂರ್ತಿ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಇವರ ಸುಪುತ್ರರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿಯವರು ಕೂಡ ತಂದೆಯು ಲೋಕಸಭೆಗೆ ಆಯ್ಕೆಯಾದ ನಂತರ ಅವರ ಸ್ಥಾನವನ್ನು ತುಂಬ್ತಾ ಬಂದಿರತಕ್ಕಂಥವರು ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥವರು ಗಣೇಶ್ ಹುಕ್ಕೇರಿಯವರು ಕೂಡ ತಂದೆಯ
ಅಣತಿಯಂತೆ ತಂದೆಯ ಆಜ್ಞೆಯಂತೆ ತಂದೆಯು ನಡೆದ ದಾರಿಯಲ್ಲಿ ತನ್ನನ್ನು ತಾನು ತೋರ್ಪಡಿಸಿಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಹೀಗಾಗಿ ಅವರು ಕೂಡ ಪ್ರಬುದ್ಧ ರಾಜಕಾರಣಿಗಳಾಗಿ ಈಗ ಹೊರಹೊಮ್ಮಿದ್ದಾರೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಇಂಥ ತಂದೆ ಮತ್ತು ಮಗನ ಒಂದು ಸಂಭ್ರಮವನ್ನು DCC ಬ್ಯಾಂಕಿನ ಚುನಾವಣೆಯಲ್ಲಿ ನೋಡಿದಾಗ ಎಂಥವರಿಗಾದರೂ ಕೂಡ ಖುಷಿಯಾಗಲಿಕ್ಕೆ ಸಾಧ್ಯ. ಹೀಗಿರುವಾಗ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಪಾಪ. ಯಾಕಂದರೆ ಅವರು ಕೂಡ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕನ್ನಡಿಗ ಚಾನಲ್ YT ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತೀನಿ. ಮುಂದಿನ ಹಂತಗಳಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ನೀವು ಕೂಡ ಗೆದ್ದು ಬರುವಂಥ ಆಗಲಿ ಪಾಪ. ಯಾಕಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಆ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ರಾಜ್ಯಕ್ಕೆ ಹಾಗೂ ಜಿಲ್ಲೆಯ ರೈತರಿಗೆ, ರಾಜ್ಯದ ರೈತರಿಗೆ ನಿಮ್ಮ ಒಂದು ಸೇವೆಯನ್ನು ಕೊಡುವಂತಾಗಲಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.